ಇನ್ನು ದೋಸ್ತಿಗೆ ಅಸ್ತ್ರವಾಗಿದೆ ಮುಖ್ಯಮಂತ್ರಿ ಕುರ್ಚಿ ಕಾಳಗ. ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿಕೆಶಿ ಪರ ಬ್ಯಾಟ್ ಬೀಸಿರೋದು ಶಾಸಕ ಜಿಟಿ ದೇವೇಗೌಡ. ಹಿಂದೆ ಕಾಂಗ್ರೆಸ್ ವೀಕ್ ಇತ್ತು, ಆಗ ಸಿದ್ದರಾಮಯ್ಯ ಸ್ಟ್ರಾಂಗ್ ಇತ್ತು. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿಕೆಶಿ ಸಿಎಂ ಆಗಬಹುದು. 15 ಬಾರಿ ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಯಾವ ರೀತಿ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಅವರಿಗೆ ಗೊತ್ತು ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಟಿಡಿ. ಒಂದು ಕಡೆ ಡಿಕೆಶಿ ಪರ ಬ್ಯಾಟ್ ಬೀಸ್ತಲೇ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರಾ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗವನ್ನ ಜಿಟಿಡಿ ಹೇಳಿಕೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಿಂದೆ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಯಿತು, ಆವಾಗ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದರು. ಈಗ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಅವರೇನು ಒಪ್ಪಂದ ಮಾಡವ್ರೆ, ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ ಹೇಳೋದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ, ನಮಗೆ ಅದೇನು ತೀರ್ಮಾನ ಮಾಡ್ತದೆ ನಾವು ಅದರಂತೆ ನಡ್ಕೊಳ್ತೀವಿ ಅಂತ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯರು ಕೂಡ ಒಪ್ಕೋತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡು ಮಾಡಿ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತಾರೆ. ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ, ಉಪಮುಖ್ಯಮಂತ್ರಿ, ಹಣಕಾಸು 15 ವರ್ಷ, 15 ಬಡ್ಜೆಟ್ಟು, 16 ಗೊತ್ತಿಲ್ಲ. ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ. ಅದರಿಂದ ಅವರು ಹಿಂಗೆ ಸಡನ್ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ. ಡಿಕೆಶಿಗೆ ಅಧಿಕಾರ ಬಿಟ್ಟು ಕೊಡಬೇಕು ಎಂದ್ರು ಒಕ್ಕಲಿಗ ಶ್ರೀಗಳು. ಒಕ್ಕಲಿಗ ಶ್ರೀಗಳ ಮಾತಿಗೆ ಜೆಡಿಎಸ್ ಶಾಸಕ ಜಿಟಿಡಿ ಬೆಂಬಲ ಕೊಡ್ತಾ ಇದ್ದಾರೆ. ಡಿಕೆಶಿ ಮೇಲಿನ ಅಭಿಮಾನದಿಂದ ಒಕ್ಕಲಿಗ ಶ್ರೀಗಳು ಹೇಳಿದ್ದಾರೆ. ಡಿಕೆಶಿ ಕಷ್ಟಪಟ್ಟಿದ್ದಾರೆ, ಅವರನ್ನ ಸಿಎಂ ಮಾಡಿ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಬೇಕಾಗಿದ್ರೆ ಕುರುಬ ಸ್ವಾಮೀಜಿಗಳು ಆಗ್ರಹಿಸಿರ್ಲಿಲ್ವೇ? ಅದೇ ರೀತಿ ಡಿಕೆ ಮೇಲಿನ ಅಭಿಮಾನದಿಂದ ಈ ಶ್ರೀಗಳು ಮಾತನಾಡಿದ್ದಾರೆ ಅಂತ ಜಿಟಿಡಿ ಪ್ರತಿಕ್ರಿಯಿಸಿದ್ದಾರೆ. ಚಾರಣ ಕಾಂಗ್ರೆಸ್ ಹೈಕಮಾಂಡು ಹೇಳಿಲ್ಲ, ಇಲ್ಲ ಅವ್ರ ಶಾಸಕರು ಹೇಳಿಲ್ಲ. ನಮ್ಮ ಒಕ್ಕಲಿಗರ ಮಠದ ಸ್ವಾಮೀಜಿಯವರು, ಚಂದ್ರಶೇಖರ ಸ್ವಾಮೀಜಿಗಳು ಶಿವಕುಮಾರ್ ಅವ್ರ ಮೇಲೆ ಅಭಿಮಾನದಿಂದ ಸಮಾಜದ ಮಠಾಧೀಶರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಕಟ್ಟಿದ್ದಾರೆ, ಅವ್ರಿಗೆ ನೀವು ಆಶೀರ್ವಾದ ಮಾಡಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಬಿಟ್ಕೊಡಿ ಅಂತ ಒಂದು ಕೇಳಿದ್ದಾರೆ. ಸ್ವಾಮೀಜಿಯವರು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಕುರುಬ ಸಮಾಜದ ಮಠಾಧೀಶರು ದೊಡ್ಡ ಗರ್ಜನೆ ಮಾಡಲಿಲ್ವೇ, ಆಗ್ರಹ ಮಾಡಲಿಲ್ವೇ? ಅದೇ ರೀತಿ ಆ ಸಮಾಜದ ಮೇಲೆ ಅಭಿಮಾನ, ಡಿ ಕೆ ಶಿವಕುಮಾರ್ ಅಭಿಮಾನದಿಂದ ಸ್ವಾಮೀಜಿಯವರು ಮಾತಾಡಿದ್ದಾರೆ ಅಷ್ಟೇ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕುರಳಿ ಸಂಪರ್ಕದಲ್ಲಿದ್ದಾರೆ. ಮಧು, ಜಿಟಿಡಿ ಹೇಳಿಕೆ ಡಿಕೆಶಿ ಪರ ಬ್ಯಾಟ್ ಬೀಸ್ತಾ ಇರೋದು ಏನಿದರ ಮರ್ಮ? ನಿಜಕ್ಕೂ ಅವರು ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದಾ, ಅಥವಾ ಇದನ್ನೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗವನ್ನ ಅಸ್ತ್ರವನ್ನಾಗಿ ಜೆಡಿಎಸ್ ಶಾಸಕರು ಬಳಸ್ಕೊಳ್ತಾ ಇದ್ದಾರಾ? ಏನಿದರ ಮರ್ಮ ಅಂತ? ಪ್ರತಿಭಾ, ಖಂಡಿತವಾಗ್ಲೂ ಕೂಡ ಈಗ ಜೆಡಿಎಸ್ ಗೆ ಹೊರಗಿನ ಪಕ್ಷ ಅಂದ್ರೆ ಕಾಂಗ್ರೆಸ್ ನಲ್ಲಿ ಈಗ ಸಿಎಂ ಕುರ್ಚಿಗೆ ಲಾಬಿ ಏನ್ ನಡೀತಾ ಇದೆ, ಲಾಬಿಯ ವಿಚಾರ ಏನಿದೆ ಅದನ್ನ ಖಂಡಿತವಾಗ್ಲೂ ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ತಾರೆ. ಅದಕ್ಕೆ ಒಂದ್ ರೀತಿಯಲ್ಲಿ ಏನು ಫೈನ್ ಟ್ಯೂನ್ ಮಾಡಿ ಮಾತನಾಡುವಂತ ಕೆಲಸವನ್ನ ಜಿಟಿ ದೇವೇಗೌಡರು ಬಹಳ ಸೂಕ್ಷ್ಮವಾಗಿ ಮಾಡಿದ್ದಾರೆ ಅನ್ನೋದಷ್ಟೇ ಕೂಡ. ಯಾಕಂತ ಹೇಳಿದ್ರೆ ಈಗ ನಾವ್ಯಾರು ಕೂಡ ಚರ್ಚೆ ಎತ್ತಿರ್ತಕ್ಕಂಥದ್ದಲ್ಲ, ಅಥವಾ ಬೇರೆ ಯಾವ್ದೋ ಹೈಕಮಾಂಡ್ ಮಾತಾಡಿರ್ತಕ್ಕಂಥದ್ದಲ್ಲ. ಸ್ವಾಮೀಜಿ ಅವರು ಹೇಳಿದ್ದಾರೆ, ಅಂದ್ರೆ ಡಿ ಕೆ ಶಿವಕುಮಾರ್ ಕೂಡ ದುಡ್ದಿದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಅಭಿಮಾನದಿಂದ ಅವ್ರು ಹೇಳಿರ್ಬೋದು, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಅಂದ್ರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಸೀಟನ್ನ ಬಿಟ್ಕೊಡೋದಿಲ್ಲ,
ಅವ್ರಿಗೂ ಕೂಡ ಕುರ್ಚಿಯನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಜಿ ಟಿ ದೇವೇಗೌಡರ ಮಾತಿನ ಅರ್ಥ ಇಲ್ಲಿ ಅವರಿಬ್ಬರ ನಡುವೆ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಅನ್ನೋದು ಸ್ಪಷ್ಟ. ಆದ್ರೆ ಈಗ ಸಿದ್ದರಾಮಯ್ಯನವ್ರು ಹೆಂಗೆ ಅವರು ಸಿಎಂ ಆಗುವಂತ ಸಂದರ್ಭದಲ್ಲಿ ಮಠಾಧೀಶರು ಅವ್ರ ಪರವಾಗಿ ದನಿ ಎತ್ತಿದ್ರು, ಆ ರೀತಿಯಾಗಿ ಈಗ ಒಕ್ಕಲಿಗರ ಮಠಾಧಿಪತಿಯವರು ದನಿ ಎತ್ತಿರ್ತಕ್ಕಂಥದ್ದು ಬಹುಶಃ ಒತ್ತಡ ಜಾಸ್ತಿ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಅನ್ನೋದು ಒತ್ತಡ ಎಲ್ಲ ಕಡೆಯಿಂದ ಬರ್ತಿದೆ ಅನ್ನೋ ಒಂದು ಹಿಂಟನ್ನು ಕೂಡ ಜಿ ಟಿ ದೇವೇಗೌಡ ಅವರು ತಮ್ಮ ಮಾತಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಇದನ್ನ ಬಿಟ್ಕೊಡಲ್ಲ. ಅವ್ರಿಗೆ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಗೊತ್ತಿದೆ, ಅವ್ರು ಬಹಳ ಅನುಭವಿ ಅಂತ ಹೇಳೋದ್ರ ಮೂಲಕವಾಗಿ ಇಬ್ಬರ ನಡುವೆನೂ ಕೂಡ ಸಿಎಂ ಕುರ್ಚಿಗಾಗಿ ದೊಡ್ಡ ಮಟ್ಟದ ಕಿತ್ತಾಟ ನಡೀತಾ ಇದೆ ಅನ್ನೋದು ಒಂದು ಸಣ್ಣ ಹಿಂಟನ್ನ ಕೊಟ್ಟಂತ ಕಂಡು ಬರುತ್ತೆ ಪ್ರತಿಮಾ ಜಿ ಟಿ ದೇವೇಗೌಡರ ಮಾತು. ಅಂದ್ರೆ ಮಧು, ಇಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಾಳದಲ್ಲಂತೂ ಬಹಳ ದೊಡ್ಡ ಬೆಂಕಿ ಎದ್ದಿದೆ. ಅದಕ್ಕೆ ತುಪ್ಪ ಸುರಿಯೋ ಪ್ರಯತ್ನ ಮಾಡ್ತಿದಾರ ಜಿ ಟಿ ಡಿ ಅಂತ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಒಂದ್ ಕಡೆ ಸಿದ್ದರಾಮಯ್ಯನವರಿಂದ ಸಿಎಂ ಕುರ್ಚಿಯನ್ನ ಬಿಟ್ಕೊಳ್ತಾರೆ ಅನ್ನೋ ಮಾತುಗಳು ಬಂದಾಗ, ಸಿಎಂ ಬದಲಾವಣೆ ಚರ್ಚೆಗಳು ಬಂದಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಈ ರೀತಿ ಹೇಳ್ಬಿಡುತ್ತಾ ಅನ್ನೋದು ಚರ್ಚೆ ಯಾವಾಗ ರಾಜ್ಯದಲ್ಲ ಆಗತ್ತೆ. ಹೈಕಮಾಂಡ್ ಜೊತೆಲೂ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡಿಸುವಂತ ಕೆಲಸವನ್ನ ಅವರ ಇತ್ತೀಚಿನ ಒಂದು ಫೋಟೋ ವೈರಲ್ ಆಯ್ತು, ಆ ಫೋಟೋವನ್ನು ಕೂಡ ನಾವು ನೋಡ್ಬೋದು. ಇಂಥದ್ದೊಂದು ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಾರೆ. ಇಂಥ ಒಂದು ಗಲಾಟೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಚರ್ಚೆ ಜಾಸ್ತಿ ಯಾರು ಮಾಡಬೇಡಿ ಅಂತ ಹೇಳಿದಾಗ್ಲೂ ಕೂಡ ಈ ವಿಚಾರ ತಣ್ಣಗಾಗಬಾರ್ದು, ಈ ವಿಚಾರ ಮುನ್ನೆಲೆಯಲ್ಲೇ ಇರಬೇಕು, ಆ ಕಿತ್ತಾಟ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಕೆಲಸವನ್ನ ಚಾಚು ತಪ್ಪದೆ ಜಿ ಟಿ ದೇವೇಗೌಡರು ಮಾಡಿದ್ರ ಅನ್ನೋದು ಅವರ ಒಂದು ಮಾತಿನಿಂದ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.